ಹೆಮ್ಮಾರಿ ಕೊರೋನಾವನ್ನ ಎದುರಿಸೋದಕ್ಕೆ ಸರ್ಕಾರ ಸರ್ವಸನ್ನದ್ಧವಾಗಿದೆ. ಆರೋಗ್ಯ ಇಲಾಖೆ ಬೇಕಾದಂತಹ ಸರ್ವ ತಯಾರಿಯಲ್ಲಿ ಕೂಡ ಇರೋದು ಗೊತ್ತಾಗ್ತಾ ಇದೆ. ಲಾಸ್ಟ್ ಟೈಮ್ ಯಾವ ಸಮಸ್ಯೆಗಳು ಉಲ್ಬಣಿಸುತ್ತೋ ಅದ್ಯಾವುದು ರಿಪೀಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಮಾನಿಟರ್ ಮಾಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಲ ಸಿದ್ಧತೆಯನ್ನ ಇದರ ಮುಂದುವರೆದ ಭಾಗವಾಗಿ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 2 ವಾರ್ಡ್ 50 ಬೆಡ್ ಅನ್ನ ಮೀಸಲಿಟ್ಟಿದ್ದಾರೆ. ಮೊದಲ ಹಂತದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಪರಿಸ್ಥಿತಿ ಏನಿದೆ, ಹೆಲ್ತ್ ಇಕ್ವಿಪ್ಮೆಂಟ್ಸ್ ಯಾವ ರೀತಿ ಇದೆ, ಹ್ಯೂಮನ್ ರಿಸೋರ್ಸ್ ಹೇಗಿದೆ, ಜೊತೆಗೆ ಬೆಡ್ ಕೆಪಾಸಿಟಿಯನ್ನ ಯಾವ ರೀತಿ ಹೆಚ್ಚು ಮಾಡಿದ್ದಾರೆ, ಕೋವಿಡ್ ರೂಮ್ಸ್ ನಲ್ಲಿ ಫೆಸಿಲಿಟೀಸ್ ಹೇಗಿದೆ, ಇದೆಲ್ಲ ಮಾಹಿತಿಯನ್ನ ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋದ್ರ ಮೂಲಕ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಂದ್ ಸ್ವಲ್ಪ ಹಿಂದಿನ ಸರ್ಕಾರದ ಮೈಮರವಿನಿಂದ ಎಂತೆಂತ ಅನಾಹುತಗಳಾಗಿತ್ತು, ಆಕ್ಸಿಜನ್ ಸಿಲಿಂಡರ್ ಸಿಗದೆ ಎಷ್ಟು ಜನರ ಸಾವಾಗಿತ್ತು, ಸರಿಯಾದ ಟೈಮ್ಗೆ ಚಿಕಿತ್ಸೆ ಸಿಗದೆ ಎಷ್ಟು ಜನ ಪ್ರಾಣ ತೆತ್ತಿದ್ರು. ಇದ್ಯಾವುದು ಈ ಸಲ ಆಗಬಾರ್ದು. JN.1 ಅನ್ನ ನಾವು ಸಮರ್ಥವಾಗಿ ಎದುರಿಸಿದ್ದೀವಿ ಅನ್ನೋ ಸಂದೇಶವನ್ನ ಜನರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಯಾರಿಗಳಾಗ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ ಪ್ರಕಾಶ್ ಪಾಟೀಲ್ ಅವರು ಪಬ್ಲಿಕ್ ಟಿವಿ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಈಗ ಕೋವಿಡ್ ಸಿದ್ಧತೆಗಳ ಬಗ್ಗೆ ಪರಿಶೀಲನೆಗೆ ಬಂದಿದ್ರಿ, ಯಾವುದೆಲ್ಲ ವಿಚಾರಗಳ ಬಗ್ಗೆ ಗಮನ ಹರಿಸಿದ್ರಿ? ಈಗ ಇಲ್ಲಿ ವಿಶೇಷವಾಗಿ ಒಂದು H ಬ್ಲಾಕ್ನಲ್ಲಿ ಒಂದು 50 ಬೆಡ್ಡನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ವಿ. ಅದನ್ನು ನೋಡೋಕ್ಕೆ ಬಂದಿದ್ದೆ ನಾನಿಲ್ಲಿ. ಈಗ ರಾಜ್ಯಾದ್ಯಂತ ನಾವು ಎಲ್ಲ ಮೆಡಿಕಲ್ ಕಾಲೇಜ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಯಾವುದೇ ಸಂದರ್ಭದಲ್ಲಿ ನಾವು ಕೋವಿಡನ್ನು ಕೇಸಸ್ ಇನ್ಕ್ರೀಸ್ ಆದರೆ ನಾವು ಏನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಅವ್ರಿಗೆ ಕೊಟ್ಟಿದ್ದೀವಿ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿನ್ನೆ ಒಂದು ಸಭೆ ಆಗಿದೆ. ಹಾಗಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಕೂಡ 26ನೇ ತಾರೀಕಿದೆ. ಹಾಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಆದರೆ ರಾಜ್ಯದ ಜನ ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ತಳಿ ಏನಿದೆ JN.1 ಏನಿದೆ, ಇದು ಅಷ್ಟು ಅಪಾಯಕಾರಿ ತಳಿ ಅಲ್ಲ ಅಂತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಭಾಳ ಸ್ಪಷ್ಟಪಡಿಸಿದೆ. ಆದರೂ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಏನೇನು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಅದು ಬೆಡ್ಸನ್ನು ರೆಡಿ ಮಾಡಿಕೊಂಡು ಆಕ್ಸಿಜನ್ ಅವೈಲೇಬಿಲಿಟಿ, ಡ್ರಗ್ಸ್ ಅವೈಲೇಬಿಲಿಟಿ, ಇಕ್ವಿಪ್ಮೆಂಟ್ಸು, ಆಮೇಲೆ ವೆಂಟಿಲೇಟರ್ಸು, ನಿಮ್ಮ ಇನ್ನೂ ನಮಗೆ ಬೇಕಾಗಿರ್ತಕ್ಕಂಥ ಟೆಸ್ಟಿಂಗು, ಇವೆಲ್ಲವನ್ನು ಸಿದ್ಧತೆ ಮಾಡ್ಕೊಳ್ಳೋಕೆ ಈಗಾಗಲೇ ಹೇಳಿದ್ದೀವಿ. ಟೋಟಲ್ ಇಲ್ಲಿ ಎಷ್ಟು ಬೆಡ್ಗಳಿದ್ದಾವೆ ಸರ್? ICU ಆಗಲಿ, HDU ಆಗಲಿ? ಇಲ್ಲ, ಈಗ ಸದ್ಯಕ್ಕೆ ಇಲ್ಲಿ ಒಂದು 50 ಬೆಡ್ಡು ರೆಡಿ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ ಇನಿಷಿಯಲಿ. ಮತ್ತು ಒಂದು ICU ಒಂದು 6 ಬೆಡ್ ಇದೆ. ಅಂದರೆ ಇನಿಷಿಯಲಿ ಇದೆ ಅದು. ಒಂದು ವೇಳೆ ಕೇಸಸ್ ಜಾಸ್ತಿ ಆದರೆ ನಾವು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆನ ಮಾಡ್ತೀವಿ. ಟೆಸ್ಟಿಂಗ್ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಸರ್, ಸದ್ಯಕ್ಕೆ ಎಷ್ಟಿದೆ, ಮುಂದೆ ಎಷ್ಟು ಮಾಡಿ? ಈಗ ಸದ್ಯಕ್ಕೆ 5,000 ಟೆಸ್ಟು ಇಡೀ ರಾಜ್ಯದಲ್ಲಿ ಪ್ರತಿ ದಿವಸ ಮಾಡಬೇಕು ಅಂತಿದೆ. ನೋಡೋಣ, 2-3 ದಿವಸ ಆದಮೇಲೆ 26ನೇ ತಾರೀಕು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಅವತ್ತು ಮತ್ತೆ ಹೆಚ್ಚಳ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕಂಡು ಬಂದರೆ ಚರ್ಚೆ ಆಗ್ಬೋದು.